ಇನ್ನು ಕಿರಿಕ್ ಪಾರ್ಟಿಯ ನಟಿ ಸಂಯುಕ್ತಾ ಹೆಗ್ಡೆ ವಿರುದ್ಧ ನಿರ್ಮಾಪಕರ ಸಂಘಕ್ಕೆ ದೂರು ಕೊಡಲು ಕಾಲೇಜ್ ಕುಮಾರ್ ಮತ್ತು ವಾಸು ಚಿತ್ರತಂಡ ಮುಂದಾಗಿದೆ. ಅಲೆಮಾರಿ ಸಂತು ನಿರ್ದೇಶನದ ಚಿತ್ರ ಕಾಲೇಜ್ ಕುಮಾರ್ ಮತ್ತು ವಾಸು ಚಿತ್ರಗಳಲ್ಲಿ ಸಂಯುಕ್ತಾ ಹೆಗ್ಡೆ ನಟಿಸಬೇಕಿತ್ತು. ಆದರೆ ಪ್ರಭುದೇವ್ ಜೊತೆ ನಟಿಸಲು ಅವಕಾಶ ಸಿಕ್ಕ ಹಿನ್ನೆಲೆಯಲ್ಲಿ ಸಂಯುಕ್ತಾ ಹೆಗ್ಡೆ ಕನ್ನಡದ ಚಿತ್ರಗಳನ್ನು ಕೈಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಿತ್ರತಂಡಗಳು ದೂರು ನೀಡೋದಕ್ಕೆ ನಿರ್ಧಾರ ಮಾಡಿವೆ. ಈ ನಡುವೆ ನಟಿ ಸಂಯುಕ್ತಾ ತಾನು ನಟಿಸಲು ಒಪ್ಪಿದ ಚಿತ್ರಗಳಲ್ಲಿ ನಿಗದಿಯಂತೆ ನಟಿಸೋದಾಗಿ ಹೇಳಿರೋ ಬಗ್ಗೆ ಸುದ್ದಿಯು ಹರಿದಾಡ್ತಾ ಇದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆನಿಟಾ. ರೆನಿಟಾ, ಏನೋ ಕಿರಿಕ್ ಪಾರ್ಟಿ ಚಿತ್ರದ ನಟಿ ಸಂಯುಕ್ತಾ ಹೆಗ್ಡೆ ವಿರುದ್ಧ ಈಗೊಂದು ಏನು ವಿವಾದ ಕೂಡ ಇದೆ. ಅಂದ್ರೆ ಏನು ಆಕೆ ವಿರುದ್ಧ ದೂರು ಕೊಡೋದಕ್ಕೆ ಕಾಲೇಜ್ ಕುಮಾರ್ ಮತ್ತು ವಾಸು ಚಿತ್ರತಂಡ ಇದಾಗಲೇ ಮುಂದಾಗ್ತಾ ಇದೆ. ಏನಕ್ಕೆ ಅಂತ? ಎಸ್ ಸಬಿತಾ, ಏನಂತ ಹೇಳಿದ್ರೆ ಕಿರಿಕ್ ಪಾರ್ಟಿ ಚಿತ್ರದ ನಂತರ ಸಂಯುಕ್ತಾ ಹೆಗ್ಡೆದು ಇದು ಅಂದ್ರೆ ಪೂರ್ತಿ ನಾಯಕಿಯಾಗಿ ಕಾಣಿಸ್ಕೊಳ್ತಿರುವಂತ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಿರುವಂತ ಚಿತ್ರ ಇದಾಗಿದೆ. ಒಂದು ಕಾಲೇಜ್ ಕುಮಾರ ಮತ್ತೊಂದು ವಾಸು ಅಂತ ಚಿತ್ರದಲ್ಲಿ ಸಂಯುಕ್ತಾ ಹೆಗ್ಡೆಗೆ ನಟಿಯಾಗಿ ನಟಿಸಲು ಅವಕಾಶ ಸಿಕ್ಕಿತು. ಆದ್ರೆ ಈ ನಟಿ ಸಂಯುಕ್ತಾ ಹೆಗ್ಡೆ ತಾನು ಬರೋದಾಗಿ ಕಾಲ್ ಶೀಟ್ ಗಳೆಲ್ಲ ಕೊಟ್ಟು ಒಂದು ಸಿನಿಮಾದ ಮುಹೂರ್ತ ಕೂಡ ನೆರವೇರಿತು. ಆದ್ರೆ ಆಕೆಗೆ ಒಂದು ತಮಿಳು ಚಿತ್ರದ ಒಂದು ಪ್ರಭುದೇವ್ ಜೊತೆ ನಟಿಸಲು ಅವಕಾಶ ಬಂದಿದ್ರಿಂದ ಅವರು ಈ ಕನ್ನಡ ಚಿತ್ರಕ್ಕೆ ಈ ಕನ್ನಡ ಚಿತ್ರವನ್ನು ಬಿಟ್ಟು ತಮಿಳು ಚಿತ್ರದಲ್ಲಿ ಅಭಿನಯಿಸಲು ಹೊರಟಂತ ಸಂಯುಕ್ತಾ ಹೆಗ್ಡೆ ವಿರುದ್ಧವಾಗಿ ಈ ಎರಡು ಚಿತ್ರತಂಡಗಳು ಒಂದು ಕಂಪ್ಲೇಂಟ್ ಕೊಡ್ತೀವಿ ಅನ್ನೋ ಮಾತುಗಳನ್ನ ಹೇಳಿದ್ರು. ಇದ್ರ ಬಗ್ಗೆ ಕೇಳಿದಂತ ಸಂಯುಕ್ತಾ ಹೆಗ್ಡೆ ಈಗಾಗ್ಲೇ ಅಂದ್ರೆ ತಾನು ಕನ್ನಡ ಚಿತ್ರಕ್ಕೆ ಪ್ರಾಮುಖ್ಯತೆನ ಕೊಡ್ತೀನಿ, ಹಾಗಾಗಿ ನಾನು ಕಾಲ್ ಶೀಟ್ಗೆಲ್ಲ ನಾನು ಈಗಾಗ್ಲೇ ಸೈನ್ ಮಾಡಿದ್ದೀನಿ, ಅವ್ರು ಕರ್ತಿರೋ ಟೈಮ್ಗೆ ನಾನು ಹೋಗ್ತೀನಿ, ಹಾಗೇನೆ ತಮಿಳು ಚಿತ್ರದಲ್ಲಿ ಬಂದಿರೋ ಆಫರ್ ಅನ್ನು ಕೂಡ ನಾನು ಎರಡನ್ನೂ ಮ್ಯಾನೇಜ್ ಮಾಡ್ತೀನಿ ಅನ್ನೋ ಮಾತುಗಳನ್ನ ಅಂದ್ರೆ ಸಂಯುಕ್ತಾ ಈಗ ಅವರದಲ್ಲಿ ನಟನೆ ಮಾಡ್ತಾ ಇದ್ದಾರಾ? ಎಸ್ ಸಬಿತಾ, ಏನಂತ ಹೇಳಿದ್ರೆ ಇವಾಗ ನಾನು ಕನ್ನಡ ಚಿತ್ರದಲ್ಲಿ ಅಭಿನಯಿಸ್ತೀನಿ, ನನ್ನ ವಿರುದ್ಧ ಯಾವುದೇ ಕಂಪ್ಲೇಂಟ್ ಕೊಡೋದ್ರ ಅವಶ್ಯಕತೆ ಇಲ್ಲ, ಯಾಕಂತ ಹೇಳಿದ್ರೆ ನಾನು ಮೊದಲು ಕನ್ನಡ ಚಿತ್ರಕ್ಕೆ ಪ್ರಾಮುಖ್ಯತೆನ ಕೊಡ್ತೀನಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಈಗೇನು ಅವರು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೊರಟಿರುವಂತ ಚಿತ್ರತಂಡದವರು ಈಗ ಸಂಯುಕ್ತಾ ಹೆಗ್ಡೆ ಖುದ್ದಾಗಿ ಬಂದು ನಮ್ಮ ಹತ್ರ ಪ್ರತಿಕ್ರಿಯೆ ಮಾಡ್ಲಿ ಅನ್ನೋದನ್ನು ಕೂಡ ಅವರು ಕಾಯ್ತಿದ್ದಾರೆ. ಹಾಗಾಗಿ ಇವಾಗ ಸಂಯುಕ್ತಾ ನಾನು ಮಾತಾಡ್ತೀನಿ, ನಾನು ಮಾತಾಡಿ ಒಂದು ಕರೆಕ್ಟ್ ಕ್ಲಾರಿಫಿಕೇಶನ್ ಕೊಟ್ಟು ನಂತರ ನಾನು ಸಿನಿಮಾಗೆ ಹಾಜರಾಗ್ತೀನಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಓಕೆ ರೆನಿಟಾ, ಹಾಗಾದ್ರೆ ಇವಾಗ ಏನವರು ಸಂಯುಕ್ತಾ ಹೆಗ್ಡೆ ಅವರು ತಾವು ಚಿತ್ರದಲ್ಲಿ ನಟಿಸ್ತೀವಿ ಅಂತ ಹೇಳಿದ್ದಾರೆ ಕನ್ನಡ ಚಿತ್ರದಲ್ಲಿ. ಅಂದಹಾಗೆ ಈ ಬಗ್ಗೆ ಏನು ಕಾಲೇಜ್ ಕುಮಾರ್ ಮತ್ತೆ ವಾಸು ಚಿತ್ರತಂಡ ಏನ್ ಹೇಳುತ್ತೆ ಅಂತ, ಅಂದ್ರೆ ಮತ್ತೆ ದೂರು ಕೊಡ್ತಾರಂತ ಅವರು? ಅಂದ್ರೆ ಇವಾಗ ಏನಂತ ಹೇಳಿದ್ರೆ ಕಾಲೇಜ್ ಕುಮಾರ ಚಿತ್ರ ಆಗಿರ್ಬೋದು ಅಥವಾ ವಾಸು ಚಿತ್ರಗಳಾಗಿರ್ಬೋದು ಈಗಾಗಲೇ ಫೋಟೋ ಶೂಟ್ ಗಳೆಲ್ಲ ಮಾಡಿದ್ದಾರೆ, ಹಾಗೇನೆ ಮುಹೂರ್ತ ಕೂಡ ನೆರವೇರಿದೆ. ಹಾಗಾಗಿ ಎರಡೇ ಚಿತ್ರಗಳು ಈಗ ಏನು ಸಂಯುಕ್ತಾ ಹೆಗ್ಡೆ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಹಾಗಾಗಿ ಇವ್ರು ಇಲ್ದಿರ ಶೂಟಿಂಗ್ ಅಲ್ಲಿ ನಮಗೆ ತುಂಬಾ ತೊಂದರೆಗಳಾಗುತ್ತೆ. ಹಾಗಾಗಿ ಇವ್ರು ಒಂದ್ ವೇಳೆ ಮತ್ತೆ ಸಿನಿಮಾಗೆ ವಾಪಸ್ ಆಗಿ ನಾವು ಕೊಟ್ಟಿರುವಂತ ಟೈಮಿಗೆಲ್ಲ ಹಾಜರಾಗಿ ಒಂದು ಶೂಟಿಂಗ್ ಗೆ ಪಾಲ್ಗೊಂಡ್ರೆ ಖಂಡಿತವಾಗಿಯೂ ನಾವು ಕಂಪ್ಲೇಂಟ್ ವಾಪಸ್ ತಗೊಳ್ತೀವಿ, ನಾವು ಯಾವುದೇ ರೀತಿ ಕಂಪ್ಲೇಂಟ್ ಕೊಡಲ್ಲ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಈಗ ಏನಿದ್ರು ಅವರು ಮುಖಾಮುಖಿಯಾಗಿ ಮಾತನಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಈಗ ಏನಿದ್ರು ಸಂಯುಕ್ತಾ ಹೆಗ್ಡೆ ಅವರ ಮುಖಾಮುಖಿಯಾಗಿ ಮಾತನಾಡಿ ಒಂದು ಏನು ತೊಂದರೆಯನ್ನ ಅವರು ನಿವಾರಿಸಬೇಕು ಸಬಿತಾ. ಓಕೆ, ಧನ್ಯವಾದಗಳು ರೆನಿಟಾ ತಮ್ಮೆಲ್ಲ ಮಾಹಿತಿಗಾಗಿ. ಏನೋ ಈಗ ಸಂಯುಕ್ತಾ ಹೆಗ್ಡೆ ಅವರು ಹೇಳಿರೋ ಪ್ರಕಾರ ನಾನು ಏನು ಈ ಒಂದು ಚಿತ್ರದಲ್ಲಿ ಏನು ನಾನು ಕಾಲೇಜ್ ಕುಮಾರ್ ಮತ್ತು ವಾಸು ಚಿತ್ರಗಳಲ್ಲಿ ನಟಿಸೋದಿಲ್ಲ ಅಂತ ಏನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಆದರೆ ಅದಕ್ಕೆ ಅವರು ಬ್ರೇಕ್ ಹಾಕಿದ್ದಾರೆ ಅಂತ ಹೇಳ್ಬೋದು. ತಾನು ಈ ಚಿತ್ರದಲ್ಲಿ ನಟಿಸ್ತೇನೆ ಅನ್ನೋ ಮಾತನ್ನ ಸಹ ಅವ್ರು ಹೇಳಿದ್ದಾರೆ. ಅಂದ್ರೆ ಈ ಕೈ ವಿರುದ್ಧ ಏನು ತಾವು ಚಿತ್ರದಲ್ಲಿ ಏನು ಆ ಚಿತ್ರದಲ್ಲಿ ಅವ್ರು ನಟಿಸೋದಿಲ್ಲ ಅನ್ನೋ ಕಾರಣಕ್ಕೆ ಸಂಯುಕ್ತಾ ಹೆಗ್ಡೆ ವಿರುದ್ಧ ನಿರ್ಮಾಪಕರ ಸಂಘಕ್ಕೆ ಆ ಒಂದು ಏನು ಕಾಲೇಜ್ ಕುಮಾರ್ ಮತ್ತು ವಾಸು ಚಿತ್ರತಂಡ ದೂರು ಕೊಡೋಕೆ ಮುಂದಾಗಿದೆ. ಆದರೆ ಇವಾಗ ಏನು ಸಂಯುಕ್ತಾ ಹೆಗ್ಡೆ ಅವರು ತಾವು ಚಿತ್ರದಲ್ಲಿ ನಟಿಸ್ತೇನೆ ಅನ್ನೋ ಮಾತನ್ನ ಸಹ ಹೇಳ್ತಾ ಇದ್ದಾರೆ. ಓಕೆ, ಕಿರಿಕ್ ಪಾರ್ಟಿಯ ನಟಿ ಸಂಯುಕ್ತಾ ಹೆಗ್ಡೆ ವಿರುದ್ಧ ನಿರ್ಮಾಪಕರ ಸಂಘಕ್ಕೆ ದೂರು ಕೊಡಲು ಕಾಲೇಜ್ ಕುಮಾರ್ ಮತ್ತು ವಾಸು ಚಿತ್ರತಂಡ ಮುಂದಾಗಿದೆ. ಆದರೆ ಈ ಒಂದು ದೂರು ಕೊಡೋದಕ್ಕೆ ಹೋಗೋದು ಬೇಡ ಅನ್ನೋದು, ಯಾಕಂದ್ರೆ ಇವರು ಸಂಯುಕ್ತಾ ಹೆಗ್ಡೆ ಅವರ ಮತ. ಯಾಕಂದ್ರೆ ಅವರು ನಾನು ಈ ಚಿತ್ರದಲ್ಲಿ ನಾನು ನಟಿಸ್ತೀನಿ ಅನ್ನೋ ಮಾತನ್ನ ಸಹ ಹೇಳ್ತಾ ಇದ್ದಾರೆ. ಅಲೆಮಾರಿ ಸಂತು ನಿರ್ದೇಶನದ ಚಿತ್ರ ಕಾಲೇಜ್ ಕುಮಾರ್ ಮತ್ತು ವಾಸು ಚಿತ್ರಗಳಲ್ಲಿ ಸಂಯುಕ್ತಾ ಹೆಗ್ಡೆ ನಟಿಸಬೇಕಿತ್ತು, ಆದರೆ ತಾವು ನಟಿಸೋದಿಲ್ಲ ಅನ್ನೋ ಮಾತನ್ನ ಸಹ ಹೇಳಿದ್ರು ಅನ್ನೋದು ನಿರ್ಮಾಪಕರ ಆ ಒಂದು ಚಿತ್ರತಂಡದ ಮಾತಾಗಿತ್ತು. ಆ ಕಾರಣಕ್ಕಾಗಿ ಅವರು ದೂರನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ರು. ಆದ್ರೆ ಇವಾಗ ಸಂಯುಕ್ತಾ ಹೆಗ್ಡೆ ಅವರು ಹೇಳೋ ಪ್ರಕಾರ ತಾವು ಚಿತ್ರತಂಡದಲ್ಲಿ ಈ ಒಂದು ಚಿತ್ರದಲ್ಲಿ ನಾನು ಮಾಡ್ತೇನೆ ಅನ್ನೋ ಒಂದು ಮಾತನ್ನ ಸಹ ಅವರು ಹೇಳ್ತಾ ಇದ್ದಾರೆ.